Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನಮಸ್ಕಾರ. ಟಿವಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಚುನಾವಣೆಗೆ ಅಂದರೆ ಮತದಾನಕ್ಕೆ ಬರೀ 3 ದಿವಸ ಮಾತ್ರ ಬಾಕಿ ಉಳಿದಿದೆ. ಹೇಗಿದೆ ಬೆಳಗಾವಿ ಅಖಾಡ? ಈ ಬಾರಿ ಜಯದ ಕುಂದ ಸವಿಯುವಂಥವ್ರು ಯಾರು? ಯಾಕಂದರೆ ಅದೃಷ್ಟ ಪರೀಕ್ಷೆಗಳಿರುವಂಥವರು ಮಾಮೂಲಿ ವ್ಯಕ್ತಿಯಲ್ಲ. ಜಗದೀಶ್ ಶೆಟ್ಟರ್ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಪ್ರಭಾವಿ ನಾಯಕರು. ಹೇಗಿದೆ ಸ್ಥಿತಿಗತಿಗಳು? ಖುದ್ದು ಶೆಟ್ಟರ್ ಅವರೇ ನಮ್ಮ ಜೊತೆಗಿದ್ದಾರೆ. ಶೆಟ್ಟರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ದೊಡ್ಡ ಪರೀಕ್ಷೆ ಎದುರಿಸ್ತಾ ಇದ್ದೀರಿ ನೀವು. ನಿಮಗೆ ಪರೀಕ್ಷೆಗಳು ಹೊಸದಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡಿದ್ದೀವಿ. ಕಾರಣಾಂತರಗಳಿಂದ ಪಕ್ಷ ಬಿಡಬೇಕಾಯಿತು, ಮತ್ತು ಪಕ್ಷಕ್ಕೆ ಬಂದಾದಮೇಲಿಂದ ಮತ್ತೊಂದು ಈಗ ಅಗ್ನಿ ಪರೀಕ್ಷೆಗೆ ಸಿದ್ಧವಾಗಿದ್ದೀರಿ. ಹೇಗೆ ಅನಿಸ್ತಾ ಇದೆ ಸರ್? ನೋಡಿ, ಒಂದು ನಾನು ಬೆಳಗಾವಿ ಜಿಲ್ಲೆ 30 ವರ್ಷದ ನಂಟಿದೆ. ಇಲ್ಲಿ ಒಡನಾಟ ಇದೆ. ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಇಡೀ ಜಿಲ್ಲೆ ಸುತ್ತ ಹಾಕಿದ್ದೇನೆ. ಉಸ್ತುವಾರಿ ಸಚಿವನಾಗಿ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದೇನೆ. ಈ ಭಾಗದ ಜನರ ಸಮಸ್ಯೆಗಳಿಗೆ ಕಿವಿಯಾಗಿದ್ದೇನೆ. ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಹುಡುಕೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದ್ದೇನೆ. ಮತ್ತು ನಾನು ಸ್ಪೀಕರ್ ಇದ್ದಾಗ ಸುವರ್ಣಸೌಧ ನಿರ್ಮಾಣ ಮಾಡುವಂಥ ಸ್ಥಳ ಯಾವುದು ಅನ್ನುವಂಥದ್ದು ಚರ್ಚೆ ನಡೀತಾ ಇತ್ತು. ಯಡಿಯೂರಪ್ಪ ಅವರು ನನಗೆ ಅಧಿಕಾರ ಕೊಟ್ಟು ಇವತ್ತೇನು ಯಾವ ಜಾಗದಲ್ಲಿ ನಿರ್ಮಾಣ ಆಗಿದೆ ಅದೇ ಜಾಗ ನಾನು ಸೆಲೆಕ್ಟ್ ಮಾಡಿ ರಿಕಮೆಂಡ್ ಮಾಡಿದಾಗ ಯಡಿಯೂರಪ್ಪನವರು ಅದು ಒಪ್ಕೊಂಡು ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟು ನಾನು ಯಡಿಯೂರಪ್ಪನವ್ರು ಕೂಡಿ ಭೂಮಿ ಪೂಜೆ ಮಾಡಿದ ಮೇಲೆ ಇವತ್ತು ಸುವರ್ಣಸೌಧ ನಿರ್ಮಾಣ ಆಗಿದೆ. ಮತ್ತು ಕಾಕತಾಳೀಯ ಅಂತಂದರೆ 2012ರಲ್ಲಿ ನಾನೇ ಇದ್ದೆ ಮುಖ್ಯಮಂತ್ರಿ. ಆ ಒಂದು ನಿರ್ಮಾಣದಂಥ ಸುವರ್ಣಸೌಧ ಉದ್ಘಾಟನೆ ನನ್ನ ನೇತೃತ್ವದಲ್ಲಿ ಆಗಿದ್ದು ನನ್ನ ಸೌಭಾಗ್ಯ. ಪ್ರಣವ್ ಮುಖರ್ಜಿಯನ್ನು ಕರೆಸಿ ಅದು ಉದ್ಘಾಟನೆ ಮಾಡಿದೆ. ಹೀಗಾಗಿ ಆ ಒಂದು ಆತ್ಮೀಯವಾದಂಥ ಸಂಬಂಧ ಇದೆ. ಇದೇನೋ ಹೊಸ ಕ್ಷೇತ್ರ ಅಂತ ನನಗೇನು ಅನಿಸ್ತಾ ಇಲ್ಲ. ನನ್ನೊಂದು ಇದು ಕರ್ಮಭೂಮಿ. ಇದು ನಾನು ಇಲ್ಲಿ ಕೆಲಸ ಮಾಡಿದ್ದೇನೆ, 30 ವರ್ಷದ ದುಡಿದಿದ್ದೇನೆ. ಇದೊಂದು ನನ್ನ ಕರ್ಮಭೂಮಿ. ಸುರೇಶ್ ಅಂಗಡಿಯವರು, ನೀವು ಈ ಭಾಗದಲ್ಲಿ ಪಕ್ಷ ಕಟ್ಟಿರುವಂಥವ್ರು. ಸುರೇಶ್ ಅಂಗಡಿ ಒಂದು ಭದ್ರವಾದಂಥ ಒಂದು ಅಡಿಪಾಯ ಹಾಕಿಬಿಟ್ರು ತಮ್ಮನ್ನು ಸೇರಿಸ್ಕೊಂಡಂಗೆ. ಎಷ್ಟರ ಮಟ್ಟಿಗೆ ಅಂತಂದರೆ ಅವರು ನಿರಂತರವಾಗಿ ಗೆದ್ದಿದ್ದು, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದು ಸಾಮಾನ್ಯ ಸಂಗತಿ ಅಲ್ಲ. ಆಮೇಲೆ ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಆದರೆ ನೋಡಿ, ಎಲ್ಲೋ ಒಂದು ಕಡೆಗೆ ಸುರೇಶ್ ಅಂಗಡಿಯವರ ನಂತರ ಯಾಕೋ BJP ಸ್ವಲ್ಪ ಮಂಕಾಗಿರೋ ರೀತಿಯಲ್ಲಿ ಕಾಣಲಿಲ್ಲ. ಯಾಕಂದರೆ ಉಪಚುನಾವಣೆ ಸಂದರ್ಭದಲ್ಲಿ ನೋಡ್ತೀವಿ, ಅಂತರ ನೋಡಿದಂಥ ಸಂದರ್ಭದಲ್ಲಿ, ಗೆಲುವಿನ ಅಂತರ ನೋಡಿದಂಥ ಸಂದರ್ಭದಲ್ಲಿ ಯಾಕೋ BJP ಮಂಕಾಗಿದೆ ಅಂತ ಅನಿಸ್ತು. ಉಪಚುನಾವಣೆಯನ್ನು ಮತ್ತು ಜನರಲ್ ಎಲೆಕ್ಷನ್ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉಪಚುನಾವಣೆನೇ ಅಲ್ಲಿ ಸ್ಥಳೀಯವಾದಂಥ ಸಮಸ್ಯೆ, ಸ್ಥಳೀಯವಾದಂಥ ಭಾಷಿಕ ಸಮಸ್ಯೆ ಇವೆಲ್ಲವೂ ಕೌಂಟ್ ಆಗ್ತವೆ. ಆ ಹಿನ್ನೆಲೆಯಲ್ಲಿ ಉಪಚುನಾವಣೆಯಲ್ಲಿ ನಾವು ಅಂತರ ಕಡಿಮೆ ಆಗ್ಬೋದು. ವಿ ಹ್ಯಾವ್ ಟು ಕಂಪೇರ್ ವಿತ್ 4 ಅರ್ಲಿಯರ್ ಇಲೆಕ್ಷನ್ಸ್, ಜನರಲ್ ಎಲೆಕ್ಷನ್ಸ್. ಸುರೇಶ್ ಅಂಗಡಿಯವರು ಇನ್ನು 4 ಇಲೆಕ್ಷನ್ ಫೇಸ್ ಮಾಡಿದ್ರಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗೋ ಟೈಮ್ದಲ್ಲಿ, ಅದಾದಮೇಲೆ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮೋದಿ ಅವರು ನಾಯಕತ್ವ ಇದ್ದಾಗ 4 ಇಲೆಕ್ಷನ್ ಅದು ನೀವು ಕಂಪೇರಿಟಿವ್ ಮಾಡಿದರೆ ಅವ BJP ಭದ್ರಕೋಟೆನೇ ಇದೆ. ಅಲ್ಲಿ ಬೈ ಎಲೆಕ್ಷನಲ್ಲಿ ಓಟು ಡಿವೈಡ್ ಆಯಿತು. BJPಗೆ ಬರುವಂಥ ಓಟು ಡಿವೈಡ್ ಆಯಿತು. ಅಲ್ಲಿ ಮೋದಿಜಿಯವ್ರ ಫ್ಯಾಕ್ಟರಿ ಇರಲಿಲ್ಲ ಬೈ ಎಲೆಕ್ಷನ್ದಲ್ಲಿ. ಆ ಹಿನ್ನೆಲೆಯಲ್ಲಿ ಅಂತರ ಕಡಿಮೆ ಮಾಡೋದು ಅದನ್ನು ನಾವು ಗೆದ್ದು ತೋರಿಸಿದ್ದೀವಿ. ಬೈ ಎಲೆಕ್ಷನ್ದಲ್ಲಿ ಗೆದ್ದು ತೋರಿಸಿದ್ವಿ. ಸೊ ಈ ಬಾರಿನೂ ಕೂಡ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇದೆ. ನೋಡಿ, ನಾನು ಒಂದು ಗೆಲ್ತೀನಂತ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡೆ ನಾನು ಬೆಳಗಾವಿ ಎಂಟರ್ ಆಗಿದ್ದು. ಯಾಕಂದರೆ ಬೆಳಗಾವಿ ಮತ್ತು ಇಲ್ಲಿಯ ಸಂಬಂಧ, ಸುರೇಶ್ ಅಂಗಡಿಯವರು ಜಿಲ್ಲಾಧ್ಯಕ್ಷದಾಗ, ನಾನು ಲೀಡರ್ ಆಫ್ ಅಪೋಸಿಷನ್ ಪಕ್ಷ ಕಟ್ಟಿ ಬೆಳೆಸುವಂಥದ್ದು, ಇದೆಲ್ಲ ಪ್ರತಿಯೊಂದು ಗ್ರಾಮಕ್ಕೆ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ನನ್ನ ಸಂಬಂಧ ಇದೆ. ಹೀಗಾಗಿ ವಿತ್ ಕಾನ್ಫಿಡೆಂಟ್ ಮೂಡೇ ನಾನು ಇಲ್ಲಿ ಎಂಟರ್ ಆಗಿದ್ದು. ಅಲ್ಲ, ಈ ಬಂದಮೇಲೆ ನೀವು ಕಾನ್ಫಿಡೆನ್ಸ್ ತೋರಿಸಿರಿ ನಿಜ. ಆದರೆ ಆರಂಭದಲ್ಲಿ ಎಲ್ಲೋ ಒಂದು ಕಡೆ ಅಳಕಿತ್ತಂತೆ ನಿಮಗೆ, ಬೇಡ ನನಗೆ ಬೆಳಗಾವಿ ಬೇಡ ಅಂತ ಜಗದೀಶ್ ಶೆಟ್ಟರ್ ಅವರು ಹಠ ಮಾಡಿದ್ರಂತೆ. ಆ ಅಳಕು ಇಲ್ಲೇ ಇಲ್ಲ ನನಗೆ. ನೋಡಿ, 3 ಕ್ಷೇತ್ರದಿಂದ ಪಬ್ಲಿಕ್ ಒಪಿನಿಯನ್, ಒಂದು ಬೆಳಗಾವಿ, ಒಂದು ಧಾರವಾಡ, ಹಾವೇರಿ. ಎಲ್ಲಿವರೆಗೆ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಹೇಳಬೇಕಂದ್ರೆ ಬಾಗಲಕೋಟೆ ಜಿಲ್ಲೆ ನಾನು ಹುಟ್ಟೂರು, ನಾನು ಅಲ್ಲಿ ಅಳಿಯ. ಬಾಗಲಕೋಟೆ ಜನರಿಂದಲೂ ಒತ್ತಡ ಇತ್ತು, ನೀವು ಬರಬೇಕಿಲ್ಲ ಅಂಥೇಳಿ.
ಈ ರೀತಿ 3-4 ಜಿಲ್ಲೆಗಳಲ್ಲಿ ಇದ್ದಾಗ ಆವಾಗ ಯಾವುದೇ ಜಿಲ್ಲೆಯಲ್ಲಿ ನಿಂತರೂ ನಾನು ಗೆದ್ದು ಬರ್ತೀನಿ ಅನ್ನೋಂಥ ವಿಶ್ವಾಸ ಇತ್ತು ನನಗೆ. ಹೀಗಾಗಿ ಬೆಳಗಾವಿ ನಮ್ಮ ವರಿಷ್ಠರು ನಿರ್ಧಾರ ಮಾಡಿದರು. ಈ ಭಾಗದ ಪಬ್ಲಿಕ್ ಒಪಿನಿಯನ್ ಇತ್ತು, ನಮ್ಮ ಕಾರ್ಯಕರ್ತರು ಮತ್ತು ಇಲ್ಲಿ ಭಾಗದ ಲೀಡರ್ಸು, ಇದೆಲ್ಲ ಕಾರಣ ಸಲುವಾಗಿ ನಾವು ಬೆಳಗಾವಿ ನಿಲ್ಲುವಂಥದ್ದು ನಿರ್ಮಾಣ ಆಯಿತು ಮತ್ತು ಸ್ಪರ್ಧೆ ಮಾಡಿದೆ ಮತ್ತು ವಿತ್ ಕಾನ್ಫಿಡೆನ್ಸ್ ಓನ್ಲಿ ಐ ಕೇಮ್ ಹಿಯರ್, ಐ ಕಾಂಟೆಸ್ಟೆಡ್ ಹಿಯರ್. ಓಕೆ, ನೀವೇನು ಹಾಗಾದ್ರೆ ಅಂಜಿದ್ದು ಅಳಕಿದ್ದು ಇಲ್ವೇ ಇಲ್ಲ? ಯಾವ್ದು ಪ್ರಶ್ನೆನೇ ಇಲ್ಲ. ಈ 3-4 ಕ್ಷೇತ್ರಗಳಲ್ಲಿ ನಾನು ನಿಂತರೆ ಬರ್ತೀನಿ ಅನ್ನುವಂಥ ಆರಿಸಿ ಬರ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಮೇಲೆ ಬಂದಿದ್ದೆ ನಾನು. ಆ ರೀತಿ ಅಳುಕಿದ್ರೆ ನಾನು ಇಲ್ಲಿ ನಿಲ್ಲಕ್ಕೆ ತಯಾರಿರ್ತಿರಲಿಲ್ಲ. ಒಂದು ಕಾನ್ಫಿಡೆನ್ಸ್ ಇದ್ದಕ್ಕೆ ನಾನು ಬಂದಿದ್ದೇನೆ. ಅಲ್ಲ, ಇಷ್ಟೆಲ್ಲ ಆದರೂ ಕೂಡ ತಾವು ಹೇಳಿದ್ರಿ, ಸುವರ್ಣಸೌಧದ ಶಂಕುಸ್ಥಾಪನೆ, ಜಾಗ ಹುಡುಕಿದ್ದು, ಅದರ ಉದ್ಘಾಟನೆ ಆಗಿದ್ದು ಎಲ್ಲದನ್ನು ಕೂಡ ತಾವು ಹೇಳಿದ್ರಿ. ಇದೆಲ್ಲದರ ಜೊತೆಗೆ ನಿಮ್ಮ ಮೇಲೆ ಒಂದು ಆರೋಪ ಇದೆ. ಏನು ಅಂತಂದರೆ ಜಗದೀಶ್ ಶೆಟ್ಟರ್ ಅವರು ಹೊರಗಿನವರು, ಇಲ್ಲಿ ಮನೆಯ ಮಗನನ್ನು ಗೆಲ್ಲಿಸಬೇಕು ನೀವು, ಜಗದೀಶ್ ಶೆಟ್ಟರ್ ಅವ್ರನ್ನ ಬೇಡ. ನಾವು ಒಂದು ಹೇಳ್ತೀನಿ, ಈ ಲೋಕಸಭಾ ಇಲೆಕ್ಷನ್ ದೃಷ್ಟಿ ಇಟ್ಕೊಂಡು ನಾವು ನೋಡಿದಾಗ ಈ ಹೊರಗಿನವರು ಒಳಗಿನವರು ಅಂತ ಪ್ರಶ್ನೆನೇ ಬರೋದಿಲ್ಲ. ಈಗ ಸಿದ್ದರಾಮಯ್ಯನವರು ಮೈಸೂರಿನವರು ಬದಾಮಿಗೆ ಯಾಕೆ ಬಂದು ನಿಂತರು? ಇದು ಕಾಂಗ್ರೆಸ್ಸವರು ಉತ್ತರ ಕೊಡಬೇಕಾಗ್ತದೆ. ಶಿವಾನಂದ ಪಾಟೀಲರು ಮಿನಿಸ್ಟ್ರ್ ಇದ್ದಾರೆ, APMC ಮಿನಿಸ್ಟ್ರ್ ಇದ್ದಾರೆ. ಅವರು ಯಾವ ಜಿಲ್ಲೆ? ಬಿಜಾಪುರ ಜಿಲ್ಲೆ. ಅವ್ರ ಮಗಳನ್ನ ಇವತ್ತು ಪಕ್ಕದ ಬಾಗಲಕೋಟೆ ಜಿಲ್ಲೆಗೆ ನಿಲ್ಲಿಸ್ತಾರೆ. ಆ ವೀಣಾ ಕಾಶ್ಯಪ್ಪನವರು ಹತ್ತು ಕರೆದು ಅಕ್ಕಿ ಟಿಕೆಟ್ ಕೊಡಲಿಲ್ಲ ನೀವು. ಹೀಗಾಗಿ ಇವತ್ತು ಅವ್ರು ಬಂದು ಬಾಗಲಕೋಟೆಗೆ ನಿಲ್ಲೋದಾದರೆ ಜಗದೀಶ್ ಶೆಟ್ಟರ್ ಪಕ್ಕದ ಧಾರವಾಡ ಜಿಲ್ಲೆಯಿಂದ ಬೆಳಗಾವಿ ನಿಲ್ಲೋದ್ರೆ ಹೊರಗಿನವ್ರು ಅಂತ ಹೆಂಗೆ ಹೇಳ್ತಾರೆ? ಮತ್ತು ಹೊರಗಿನವ್ರ ಜನ ತಿಳ್ಕೊಂಡೇ ಇಲ್ಲ. ಈ ಕಾಂಗ್ರೆಸ್ ಅವರ ಆಪಾದನೆ ಹೊರತು ಜನರ ಮನಸ್ಸಲ್ಲಿ ಜಗದೀಶ್ ಶೆಟ್ಟರ್ ಹೊರಗಿನವರು ಅಂತ ಅನಿಸೇ ಇಲ್ಲ. ಆಮೇಲೆ ಸುದೀರ್ಘವಾದಂಥ ರಾಜಕೀಯ ಹಿನ್ನೆಲೆ ಇರುವಂಥವ್ರು ನೀವು, ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು, ವಿರೋಧ ಪಕ್ಷದ ನಾಯಕರಾಗಿದ್ದಂಥವ್ರು, BJP ಅಧ್ಯಕ್ಷರಾಗಿದ್ದಂಥವ್ರು. ಜನ ಹೇಳ್ತಾ ಇದ್ದಂದ್ರೆ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ, ಹಲವಾರು ಇಲಾಖೆಗಳನ್ನು ನಿರ್ವಹಣೆ ಮಾಡಿದ್ರಿ, ಆಡಳಿತದ ಅನುಭವ ಇದೆ. ನಿಂಬಂಥವರು ಬೆಳಗಾವಿ ಜಿಲ್ಲೆಯಿಂದ ಲೋಕಸಭಾ ಸದಸ್ಯರಾದರೆ ಅದರದ್ದು ಪ್ರಯೋಜನ ಪಾರ್ಲಿಮೆಂಟ್ಗೆ ಹೋಗೋದ್ರಿಂದ ಬೆಳಗಾವಿ ಜಿಲ್ಲೆಗೆ ಆಗ್ತದೆ. ನೀವು ಬಂದಿದ್ದು ಭಾಳ ಚಲೋ ಆಯಿತು ಅನ್ನುವಂಥದ್ದು ಮ್ಯಾಕ್ಸಿಮಮ್ ಒಪಿನಿಯನ್ ಇದೆ. ಓಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಜಾತಿ ದಾಳವನ್ನು ಕೂಡ ಅವರು ಪ್ರಯೋಗಿಸ್ತಾ ಇದ್ದಾರೆ. ನೋಡಿ, ಈ ಬಾರಿ ಜನ ಅವರನ್ನು ಧಿಕ್ಕರಿಸ್ತಾ ನೋಡಿ, ಪಂಚಮಸಾಲಿ ಫ್ಯಾಕ್ಟರ್ ಇಲ್ಲಿ ವರ್ಕ್ ಆಗುತ್ತೆ ಅಂತಾರೆ. ಯಾರ ಕೈಯಲ್ಲಿ ದೇಶದ ಸುಭದ್ರತೆ, ಸಂರಕ್ಷಣೆ, ದೇಶದ ಭದ್ರತೆ ಮತ್ತು ಇನ್ ಫ್ಯೂಚರ್ ಭವಿಷ್ಯ ಯಾರ ನಾಯಕರಲ್ಲಿ ಸೇಫ್ ಇರ್ತದೆ ಅನ್ನುವಂಥದ್ದು ನಿರ್ಧಾರ ಆಗುವಂಥ ಚುನಾವಣೆ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಇಲ್ಲಿ ಯಾವುದೇ ಜಾತಿ ಮತ್ತೊಂದು ಸ್ಥಳೀಯವಾದಂಥ ವಿಚಾರಗಳು ಇಲ್ಲಿ ಕೌಂಟೇ ಆಗೋದಿಲ್ಲ. ಮತ್ತು ನಮ್ಮ ಯಂಗ್ಸ್ಟರ್ಸನ್ನು ತೆಗೆದುಕೊಂಡ್ರೆ, ಹಿರಿಯರನ್ನು ತೆಗೆದುಕೊಂಡ್ರೆ, ಮಹಿಳೆಯನ್ನು ತೆಗೆದುಕೊಂಡ್ರೆ ಎಲ್ಲರೂ ಅದೇ ರೀತಿ ವಿಚಾರ ಮಾಡ್ತಾ ಇದ್ದಾರೆ. ದೇಶದ ಹಿತ ದೃಷ್ಟಿಯಿಂದ ಮೋದಿಯವರು ಬೇಕು, ಅದಕ್ಕೆ ಇಲ್ಲಿ ಜಗದೀಶ್ ಶೆಟ್ಟರ್ ಬೇಕು. ಹೀಗಾಗಿ ಮತ್ತು ನಾನು 30 ವರ್ಷದಿಂದ ರಾಜಕಾರಣದಲ್ಲಿದ್ದೇನೆ. ಯಾವುದೇ ಜಾತಿ ತಾರತಮ್ಯ ಮಾಡಲಾರ್ದೇ ನಾನು ನನ್ನ ಲೈಫನ್ನು ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೇನೆ. ಮತ್ತು ಇನ್ನೊಂದು ನಾನು ಹೇಳ್ತೀನಿ, ಈ ಚುನಾವಣೆಯ ಸಂದರ್ಭದಲ್ಲಿ ನಾನು ಓವರಾಲ್ ಅಕಾಡೆಮಿಕ್ ದೃಷ್ಟಿಯಿಂದ ಹೇಳ್ತೀನಿ, ಯಾವುದೇ ಒಂದು ಜಾತಿ ಹಿಡ್ಕೊಂಡು ನಾವು ಚುನಾವಣೆ ಮಾಡಿದರೆ ಉಳಿದ ಜಾತಿಯವರು ಒಂದಾಗ್ತಾರೆ. ಲಾಸ್ಟ್ ಪ್ರಶ್ನೆ ಒಂದು ವೆರಿ ಇಂಪಾರ್ಟೆಂಟ್ಲಿ ಡಿಫಿಕಲ್ಟ್ ಪ್ರಶ್ನೆ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್. ನನಗೆ ಗೊತ್ತಿದೆ ಏನು ಅಂದರೆ, ಎಷ್ಟು ವರ್ಷ ರಾಜಕಾರಣ ಮಾಡ್ತೀರಿ ಜಗದೀಶ್ ಶೆಟ್ಟರ್ ಅವರೇ? ನೋಡಿ, ನಾನು ಆ್ಯಕ್ಚುಲಿ ನಾನು ಫಸ್ಟೇ 94ರಲ್ಲಿ MLA ಆದಾಗ, 94ದಾಗ MLA ಆದಾಗ ನಾನು ಈ ರಾಜಕಾರಣ ಬಂದಿದ್ದು ಅಕಸ್ಮಾತ್. MLA ಆಗಿ ನಾಳೆ ಮಂತ್ರಿಯಾಗಿ ಮುಖ್ಯಮಂತ್ರಿ ಅಂತ ಅಂಬಿಷನ್ ಇಟ್ಕೊಂಡು ಬಂದವಲ್ಲ. ಅದೆಲ್ಲ ಅವಕಾಶಗಳು ಬಂದು ಅದ್ರ ತಕ್ಕಂತೆ ನಾನು ಕೆಲಸನೂ ಮಾಡಿದೆ, ಒಬ್ಬ ಅಡ್ವೊಕೇಟ್ ಇದ್ದದರಿಂದ. ಮತ್ತು ನಾನು ನಮ್ಮ ಕುಟುಂಬದ ಸದಸ್ಯರಿದ್ದೆ. 94 ಆರಿಸಿ ಬಂದಿದ್ದೆ ನಾನು. ನಂದು ಕರೆ ಕೊಟ್ಟಿದ್ದಿಲ್ಲ, ಅದು ಹಾಗೇ ಇಡ್ರಿ. ನಾವು ಯಾವ ಮತ್ತು ನಮ್ಗೆ ಕೆಲವೊಂದು 4 ಜೂನಿಯರ್ಸ್ ಇದ್ದರು. ನಮ್ಮ ಆಫೀಸ್ ಇವತ್ತು ಇದೆ ಹುಬ್ಳಿಯಲ್ಲಿ, ನಮ್ಮ ತಂದೆಯವ್ರದ್ದು ನಮ್ಮ ಆಫೀಸ್ ಇವತ್ತು ಇದೆ. 2-3 ಜನ ಜೂನಿಯರ್ಸು ಇದ್ದಾರೆ. ನಮ್ಮ ಆಫೀಸ್ ಹೆಸರಿನ ಮೇಲೂ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾನು ಯಾವಾಗ ಮತ್ತೆ ಪ್ರಾಕ್ಟೀಸ್ ಮಾಡೋಕೆ ಹೋಗ್ತೀನಿ ಗೊತ್ತಿಲ್ಲ ನನಗೆ. ಈ ರಾಜಕಾರಣ ನಂಬಿ ಬಂದವಲ್ಲ ನಾನು, ರಾಜಕಾರಣವೇ ನನ್ನ ಜೀವನ ಅಂತ ಬಂದವಲ್ಲ ನಾನು. ಪ್ರೊಫೆಷನ್ನ ನನ್ನ ಫಸ್ಟ್. ಆದರೆ ಜನ ಬಿಡಲಿಲ್ಲ, ನನ್ನ ಜನ ಆಶೀರ್ವಾದ ಮಾಡಿದ್ರು, 6 ಸಲ ಆರಿಸಿ ತೊಗೊಂಡ್ಬಂದರು. ಮತ್ತು ಈಗ MP ಇಲೆಕ್ಷನ್ನು ಇವತ್ತು ಇಲ್ಲಿ ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕೇಸರಿಯಿಂದ ಮನೋಲ್ಲಾಸ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಲ್ಲರೂ ಕೂಡಿ ಆಶೀರ್ವಾದ ಮಾಡಿ ನಿಂತಿದ್ದೆ ನಾನು. ನಂದು ಫಸ್ಟು ನನ್ನ ಲೈಫ್ನಲ್ಲಿ ಪರ್ಸನಲ್ ಡಿಸಿಷನ್ ತೊಗೊಂಡಿದ್ದು ಆಫ್ಟರ್ 70 ವರ್ಷ ಆದಮೇಲೆ ರಾಜಕಾರಣದಲ್ಲಿ ಇರ್ಬೋದು, ಇಲೆಕ್ಟ್ರಿಕಲ್ ಪೊಲಿಟಿಕ್ಸಿಂದ ಹೊರಗೆ ಬರಬೇಕು ಅನ್ನುವಂಥ ನಾವು ಫಸ್ಟೇ ಡಿಸೈಡ್ ಮಾಡಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ವಿಶ್ವಾಸ ಇದೆ, ನಿಜಕ್ಕೂ ಏನು ಅಂದರೆ ಸುರೇಶ್ ಅಂಗಡಿ ಅವ್ರ ನಂತರ ಎಲ್ಲೊಂದು ಕಡೆ ಕಷ್ಟಪಟ್ಟು ಅಂಗಡಿ ತೆರೆದ್ರೇನೋ
ಉಪಚುನಾವಣೆಯಲ್ಲಿ ಅನ್ನುವಂಥ ಮಾತಿತ್ತು, ಅಥವಾ ಅಂಗಡಿ ಮುಚ್ಕೊಂಡೇ ಹೋಗುತ್ತೇನೋ ಅಂತ. ಆದರೆ ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ದಾರೆ, ಸುರೇಶ್ ಅಂಗಡಿಯವರ ಅಂಗಡಿನ ಮತ್ತೆ ಶೆಟ್ಟರ್ ಓಪನ್ ಮಾಡ್ತೀವಿ, ಇಲ್ಲಿ ಖಂಡಿತವಾಗಲೂ ಏನು ಅಂದರೆ ಅಭಿವೃದ್ಧಿ ಮಾಡಿ ತೋರಿಸ್ತೀವಿ ಎನ್ನುವಂಥ ವಿಶ್ವಾಸವನ್ನು ಜಗದೀಶ್ ಶೆಟ್ಟರ್ ವ್ಯಕ್ತಪಡಿಸಿದ್ದಾರೆ. ಇದೀಗಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.